30 ದಿವಸದೊಳಗಡೆ ನನಗೆ IT ಫೀಲ್ಡಲ್ಲಿ ಜಾಬ್ ಸಿಗುತ್ತಾ? ಗಾಯ್ಸ್, ಇವಾಗ ಮಸ್ತ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ. ನಿನ್ನೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್, ಬಿಕಾಸ್ ಚಾರ್ಜ್ ಇರಲಿಲ್ಲ ಫೋನಲ್ಲಿ. ಹಾಗೆಯೇ ಅಸೈನ್ಮೆಂಟ್ಸ್ ಕೂಡ ಕೊಟ್ಟಿದ್ದರು, ಅದಕ್ಕೋಸ್ಕರ. ಇವಾಗ ಆಲ್ರೆಡಿ ಟ್ರೈನ್ ಬಂದಿದೆ, ಹೋಗೋಣ. ಇವಾಗ ನಾವು ಬಂದಿದ್ದೀವಿ, ನೋಡ್ಬೋದು ರೈಲ್ವೆ ಸ್ಟೇಷನ್ಗೆ. ಮತ್ತು ಇಲ್ಲೊಂದು ನಾಯಿ ಕೂಡ ಇತ್ತು ಕ್ಯೂಟಾಗಿ. ಅಷ್ಟೇ ಅಲ್ಲ, ಇವಾಗ ನಮ್ಮ ಟ್ರೈನ್ ಇದು ಯಾವುದೋ ಬೇರೆ ಬಂದುಬಿಟ್ಟಿತ್ತು. ಇನ್ನೊಂದು ನಮ್ದು ಯಾವುದೋ ಮತ್ತೆ ಅದೊಂದು ಬರ್ತೀವಿ ಟ್ರೈನ್. ಅದೇ ಬಿಳೆದು ಮೀಮೋ ಅಲ್ಲ ಅಲ್ವಾ ಇದು? ಇದೇ ಮೀಮೋ. ಪ್ಯಾಸೆಂಜರ್ ಗಾಡಿ. ಹಾಂ, ಪ್ಯಾಸೆಂಜರ್ ಇಲ್ಲೇ ಬರೋ. ವಾಶ್ರೂಮ್ ಇಲ್ಲ ಇಲ್ಲಿ. ಕುತ್ಕೊಂಡು ಟ್ರೈನಲ್ಲಿ ಮಸ್ತ್. ಇವಾಗ ಪ್ರಾಜೆಕ್ಟ್ ಮಾಡಬೇಕು, ಅಸೈನ್ಮೆಂಟ್. ತೆಗೀರಿ ಅಸೈನ್ಮೆಂಟು. ಈ ಒಂದು ಅಸೈನ್ಮೆಂಟ್ ಬಂದು ನಮಗೆ ಸಾಫ್ಟ್ ಸ್ಕಿಲ್ಸ್ ಕಡೆಯಿಂದ ಕೊಟ್ಟಿದ್ರು. ಸೊ ಬೇಸಿಕಲಿ ಒಂದು ರೆಡ್ ಟೆಕ್ನಿಕ್ ಬಗ್ಗೆ ಒಂದು ಸಮರಿನ ಬರೀರಿ ಅಂತ ಕೊಟ್ಟಿದ್ರು. ಅದಕ್ಕೋಸ್ಕರ ನಾವು ಟ್ರೈನಲ್ಲೇ ಬರಿತಾ ಇದ್ದೀವಿ. ಏನಕ್ಕಂದರೆ ನಮಗೆ ಮನೆಗೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ನಾವು ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಇವಾಗ ಸೀದಾ ನಾವು ನಮ್ಮ ಇನ್ಸ್ಟಿಟ್ಯೂಷನ್ ಕಡೆಗೆ ಮೆಟ್ರೋದಲ್ಲಿ ಹೋಗಲು. ಮೆಟ್ರೋದು ಇವಾಗ ಟಿಕೆಟನ್ನು ಬುಕ್ ಮಾಡಬೇಕು ಆನ್ಲೈನಲ್ಲೇ. ಲೈಕ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕಿದ್ರೆ QR ಬರುತ್ತೆ, ಅಲ್ಲೋಗಿ ಸ್ಕ್ಯಾನ್ ಮಾಡೋದಷ್ಟೇ. ನೀವು ನೋಡ್ಬೋದು ಅರ್ಧದಲ್ಲೇ ನನ್ನ ಒಂದು ಮೈಕು ಕೈ ಕೊಟ್ಬಿಡ್ತು. ಸೊ ಅದು ಚಾರ್ಜ್ ಇರಲಿಲ್ಲ. ಹಾಗೆಯೇ ಇವತ್ತು ಟಾಕ್ಸಿಕ್ ಮೂವಿ ರಿಲೀಸ್ ಕೂಡ. ಯಾರ್ಯಾರೆಲ್ಲ ಹೋಗಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಆ ಫೋಟೋ ನೋಡು. ಫಸ್ಟ್ ಶೋ ಅಲ್ವಾ ಮಚ್ಚ? ಹೇಳ್ಬೇಕಂದ್ರೆ ನಾವು ಯಶವಂತಪುರಿಂದ ಜಾಲಹಳ್ಳಿ ಕ್ರಾಸ್ಗೆ ಮೆಟ್ರೋದಲ್ಲಿ ಹೋಗ್ತೀವಿ. ಅದು ಹೆಂಗೋ ಗೊತ್ತಿಲ್ಲ, ಇವತ್ತು ನಮ್ಮ ಲಕ್ ಚೆನ್ನಾಗಿರೋದ್ರಿಂದ ಮೆಟ್ರೋನು ನಾವು ಬಂದಿದ್ದ ಟೈಮ್ಗೆ ಅದು ಕೂಡ ರೀಚ್ ಆಯಿತು. ಸೊ ಹಾಗೆಯೇ ಮಸ್ತ್ ಮೆಟ್ರೋದಲ್ಲಿ ಹತ್ಕೊಂಡು. ಮತ್ತು ಇವತ್ತೇನು ಅಷ್ಟೊಂದು ಮೆಟ್ರೋದಲ್ಲಿ ರಶ್ ಇಲ್ಲ ಅಂತ ನಾನು ಹೇಳ್ತೀನಿ. ಆರಾಮಾಗಿ ಓದೋಗರು. ನಮಗಂತೂ ಸಖತ್ ಖುಷಿ ಆಯಿತು. ಈ ಥರ ಮೆಟ್ರೋ ಆರಾಮಾಗಿದ್ದರೆ ನೀಟಾಗಿ ಹೋಗ್ಬೋದು. ಗಾಯ್ಸ್, ಇವಾಗ ಜಾಲಹಳ್ಳಿಗೆ ಬಂದಿದ್ದೀವಿ. ಇನ್ನೊಂದು 10 ನಿಮಿಷ ನಾವು ವಾಕಿಂಗ್ ಮಾಡಿದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಕಡೆಗೆ ಹೋಗ್ತೀವಿ. ಲೈಕ್ ಇವತ್ತೇನು ಮಾಡ್ತಾರೋ ಗೊತ್ತಿಲ್ಲ, ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಬ್ರೋ ಎಲ್ಲ ಓಕೆ, ಬಟ್ ಈ ಒಂದು ಬೆಂಗಳೂರು ಟ್ರಾಫಿಕ್ ಮಾತ್ರ ಲೈಕ್ ಏನು ಗೊತ್ತಾ, ಜನಕ್ಕೆ ಸ್ವಲ್ಪನೂ ಒಬ್ಬೊಬ್ರು ಸಿವಿಕ್ ಸೆನ್ಸ್ ಇಲ್ಲಾನೆ ಅಂತಲೇ ಹೇಳ್ತೀನಿ. ಏನಕ್ಕಂದರೆ ನಾವು ಬರ್ತಾ ಇದ್ದೀವಿ, ಹಂಗೆ ಗುದ್ಕೊಂಡೇ ಬಂದುಬಿಡ್ತಾರೆ, ಗುದ್ದಕ್ಕೆ ಬಂದುಬಿಡ್ತಾರೆ. ಏನು ಹೇಳೋಣ, ಆದರೂ ಗೊತ್ಬಿಟ್ರೆ ಬ್ರೋ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ನೇಮ್ ಬಂದು ಕ್ಯೂನಿಕ್ಸ್ ಅಂತ ನೋಡ್ಬೋದು. ಇವಾಗ ನಾವು ಫೈನಲಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಎಂಟ್ರ್ ಆಗಿದ್ದೀವಿ. ನಮ್ಮ ಬಾಯ್ಸ್ ಇವರೆಲ್ಲ ಬಾಯ್ಸ್ ಸೆಕೆಂಡ್ ಥರ್ಡಾ? ನೆನ್ನೆ ಹಾಕ್ಲಿಲ್ಲ, ಯೂಟ್ಯೂಬ್ಗೆ. ನಮ್ಮ ಇನ್ಸ್ಟಿಟ್ಯೂಷನ್ ಒಳಗಡೆ ನೋಡ್ಬೋದು ಎನ್ವಿರಾನ್ಮೆಂಟು ಎಷ್ಟು ನೀಟಾಗಿ ಹಾಗೂ ಹೈಜಿನಿಕ್ ಆಗಿದೆ ಅಂತ. ಬರ್ತಿದ್ದಂಗೆ ನಾನಂತೂ ಫಸ್ಟ್ 1 ಗ್ಲಾಸ್ ನೀರನ್ನ ಕುಡಿತೀನಿ ಬ್ರೋ. ಸಖತ್ತು ಲೈಕ್ ಬಾಯಾರಿಕೆ ಆಗುತ್ತೆ, ಲೈಕ್ ನಡ್ಕೊಂಡು ಬರೋದಲ್ವ, ಅದಕ್ಕೋಸ್ಕರ. ಮತ್ತು ಕ್ಲಾಸ್ ಒಳಗೆ ಹೋಗ್ಬೇಕಾದ್ರೆ ನೀಟಾಗಿ ನಿಮ್ಮ ಒಂದು ಫುಟ್ವೇರನ್ನು ಇಲ್ಲಿ ಕೆಳಗಡೆ ಶೆಲ್ಫ್ ಇದೆ, ಇಲ್ಲಿ ನೀಟಾಗಿ ಹೋಗಬೇಕು. ಏನಕ್ಕಂದರೆ ಹೈಜಿನಿಕ್ನ ಮೇಂಟೈನ್ ಮಾಡೋಕ್ಕೆ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ನಮ್ಮದು ಇನ್ಸ್ಟಿಟ್ಯೂಷನ್. ಜಿಗ್ ಫುಲ್ ಮಸ್ತ್ ಇದೆ. ಫುಲ್ AC ಹಾಕ್ತಾರೆ, ಸೈಕಾಗಿದೆ ಅಂತಲೇ ಹೇಳ್ತೀನಿ. ನೋಡಿ AC. ನಾನು ನೋಡಿ ಫಸ್ಟ್ ರೋ. ಮತ್ತು ಅವರೇ ಕಂಪ್ಯೂಟರ್ಸ್ ಕೂಡ ಕೊಟ್ಟಿದ್ದಾರೆ. ಫುಲ್ ಪ್ರೊಜೆಕ್ಟರ್ ಕೂಡ ಇದೆ. ಇವಾಗ ಬ್ರೇಕಿಗೆ ಬಿಟ್ಟಿದ್ದಾರೆ. ನಮಗಂತೂ ಫುಲ್ ಸೈಕ್ ಆಗಿಬಿಡ್ತು. ಪ್ರೋಗ್ರಾಮ್ ಸಾಂಗ್ ಇತ್ತು, ಟಾಸ್ಕ್ ಕೂಡ ಕೊಟ್ಟಿದ್ರು. ಇವಾಗ ಏನಾದರೂ ತಿನ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಹೊಟ್ಟೆ ಹಸಿತಾಯ್ತು ಗುರು, ಸಖತ್ತು. ಬ್ರೋ ಆ್ಯಸ್ ಯೂಶುವಲ್ ಆಗಿ ನಮ್ಮ ಹುಡುಗರ ಸ್ಟೂಡೆಂಟ್ ಫೇವ್ರೇಟ್ ಎಗ್ ರೈಸನ್ನು ನಾನು ತಿಂತಾಯಿದ್ದೀನಿ. ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಹೊಟ್ಟೆ ತುಂಬಕ್ಕೆ ಸಾಕಂತ ಹೇಳ್ತೀನಿ.
ನಾವು ಹಾಕಿದೀವಲ್ಲ ತಮ್ಮನೇಲು ಅಂದ್ರೆ ನಿನ್ ಫೋಟೋ ನೋಡಿಲ್ಲ ಅನ್ಸುತ್ತಲ್ವಾ ನಮ್ ವಿಡಿಯೋ ಹಿಂಗ್ ಹಾಕಿದ್ದೆ ಸೈಗ್ ಅಂದ್ಬಿಡ್ತಾವ್ರು ಫ್ರೆಂಡ್ಸ್ ಏನು ಚೆನ್ನಾಗಿತ್ತು ಅವನು ನಾನು ಬ್ರೋ ಫೈನಲಿ ಕ್ಲಾಸಸ್ ಎಲ್ಲ ಮುಗೀತು. ಇವಾಗ ಮತ್ತೆ ನಾವು ಜಾಲಹಳ್ಳಿ ಕ್ರಾಸಿಂದ ಯಶವಂತಪುರ್ಗೆ ಹೋಗ್ತಾ ಇದ್ದೀವಿ ಮೆಟ್ರೋದಲ್ಲಿ. ಬ್ರೋ ಇಷ್ಟೊತ್ತಕ ಎಲ್ಲ ಚೆನ್ನಾಗೇ ನಡೀತಿತ್ತು. ಬಟ್ ಇವಾಗ ಏನಾಯ್ತಪ್ಪ ಅಂದರೆ ನಮ್ಮ ಒಂದು ಟ್ರೈನು ತುಮಕೂರ್ಗೆ ಹೋಗೋ ಟ್ರೈನು ಸಡನ್ನಾಗಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಅದೇನು ರೀಸನ್ ಅಂತಲೂ ಗೊತ್ತಿಲ್ಲ. ಸೊ ಹಲವಾರು ಫೆಸ್ಟಿವಲ್ ಇರೋದ್ರಿಂದ ಆ ಥರ ಮಾಡಿದ್ರು. ಸೊ ಇವಾಗ 3:15 5:40 ಟ್ರೈನ್ ಇರೋದು. ಅಲ್ಲಿವರೆಗೂ ನಾವು ಕಾಯಬೇಕಾಗ್ತಿದೆ. ಇವಾಗ ನಮ್ಮ ಹತ್ರ ಬೇರೆ ಯಾವುದು ವೇ ಕೂಡ ಇಲ್ಲ. ಅದಕ್ಕೇ ಇವಾಗ ಕಾಯ್ತಾ ಇದ್ದೀವಿ ಅಥವಾ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಬ್ರೋ ಹಂಗೋ ಹಿಂಗೋ 5:40 ಟ್ರೈನ್ ಬಂತು. ಎಲ್ಲ ಓಡ್ತಾ ಇದೀವಿ ನೋಡಿ ಸೀಟ್ ಸಿಗಲಿ ಅಂತ. ಸುಸ್ತಾಗ್ಬಿಡ್ತು. ಅವ್ನು ವಿಡಿಯೋ ಮಾಡಿಬಿಟ್ಟಿದ್ರೆ ಸರಿಯಾಗಿ ನಮ್ಮ ಮಾಡಿದ್ದು ಅಲ್ವಾ ಬೈಕ್ ಸರಿಯಾಗಿ ಇಲ್ಲಿ ಇವನಿಗೆ ಬೈಬಿಡ್ಬೇಕೀಗ ಬಂದು. ಬ್ರೋ ಕೊನೆಗೂ ಹಂಗೋ ಹಿಂಗೋ ಓಡ್ಕೊಂಬಂದು ಟ್ರೈನ್ ಒಳಗೆ ಎಂಟ್ರಾದೋ ಮತ್ತು ಸೀಟ್ ಇತ್ತು ಅಂತಲೇ ಹೇಳ್ತೀನಿ. ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ ನಾವು ಅಂದ್ಕೊಂಡಿದ್ದಂಗೆ. ಬಟ್ ಹೆಂಗೋ ಆರಾಮಾಗಿ ಕೂತ್ಕೊಂಡು ಹೋದೋ. ಬಟ್ ಏನಂದರೆ ತುಂಬಾ ಲೇಟ್ ಆಗೋಯ್ತು ಗುರು. 7:10 ನಾವು ತುಮಕೂರಿಗೆ ರೀಚ್ ಆದೋ. ಮತ್ತು ಬರೋವಾಗ ಮಳೆ ಕೂಡ ಬರ್ತಿತ್ತು. ಸಖತ್ತಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಗಾಯ್ಸ್. ತುಮಕೂರಿಗೆ ರೀಚ್ ಆಗೋಕ್ಕೆ ಇವಾಗ ಎಷ್ಟು 7 ಗಂಟೆ ಆಗೈತೆ. ಅದು ಎಲ್ಲ ಕಾರಣ ಆಗಿದ್ದು ಯಾವುದೋ ಮತ್ತೆ ಅದು ಟ್ರೈನ್ ಮಿಸ್ ಆಗಿದ್ದು ನಮ್ಮದು ಚಿಕ್ಕಮಂಗ್ಳೂರು ಟ್ರೈನ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗಿದ್ದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಫುಲ್ ಸ್ಟ್ರಗಲ್ಲು. ಫುಲ್ ಶತಾಬ್ದಿಯವರು ಡೋರ್ ತೆಗಿಲ್ಲ ಅಂತ ಶತಾಬ್ದಿಯವರು ಫುಲ್ ಇಬ್ಬರು ಶಾರ್ಟ್ ಹಾಕೋರೆ. ಶತಾಬ್ದಿನೂ ಶಾರ್ಟ್ ಹಾಕಿದ್ರು. ಇನ್ನೊಬ್ಬ ಯಾರೋ ಮತ್ತೆ ನಮಗೆ ಚಿಕ್ಕಮಂಗ್ಳೂರು ಶಾರ್ಟ್ ಹಾಕೋದು. ವಾಸ್ಕೋಡಿಗಾಮನು ಶಾರ್ಟ್ಸ್. ಗೈಸ್ ಫೈನಲಿ ಮನೆಗೆ ರೀಚ್ ಆದೆ. ಯಪ್ಪ ಸಖತ್ತು. ಇವತ್ತಂತೂ ತುಂಬಾ ಟ್ರಾವೆಲ್ ಮಾಡಿಬಿಟ್ಟು ಮೊದಲನೇದಾಗಿ ನಮ್ಮ ಟ್ರೈನ್ ಮಿಸ್ ಆಯಿತು. ಅಷ್ಟೇ ಅಲ್ಲ, ನಾವು ಅಪ್ಗ್ರೇಡನ್ನು ಕೂಡ ಮಾಡ್ಕೊಂಡಿದ್ದು ಸೂಪರ್ ಫಾಸ್ಟ್ ಟ್ರೈನಿಗೆ ಹೋಗೋಕ್ಕೆ. ಅದು ಕೂಡ ಅವರು ಡೋರನ್ನು ತೆಗಿಲಿಲ್ಲ. ಏನಕ್ಕಂತ ಗೊತ್ತಿಲ್ಲ. ತುಂಬಾ ಇಶ್ಯೂ. ಎಲ್ಲೋದ್ರೂ ಸ್ಟೂಡೆಂಟ್ಸಿಗೆ ಎಫೆಕ್ಟ್ ಆಗ್ತಾನೆ ಇದೆ. ಆದರೂ ಏನು ಮಾಡ್ತೀರಾ, ಜಾಬ್ಗೂ ಸಿಗಬೇಕು. ಸೊ ಇಷ್ಟೆಲ್ಲ ಸ್ಟ್ರಗಲ್ ಪಡ್ತಾ ಇರೋದು ಒಂದಲ್ಲ ಒಂದು ಡೆಸ್ಟಿನೇಷನ್ನ ತಲುಪ್ತೀವಿ. ಇರಲಿ, ಈ ಮುಖಾಂತರ ಈ ನಮ್ಮ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಮತ್ತೆ ಸಿಗೋಣ ಡೇ 4 ಅಲ್ಲಿ. ಬಾಯ್.